ಓಪನ್ ಆಗಿದೆ, ಕಾರ್ಯಾಚರಣೆ ಇದೆ. ನಿಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿ ಒಳ್ಳೇದನ್ಸುತ್ತಾ ಕೆಟ್ಟದನ್ಸುತ್ತಾ? ಕಂಪ್ಲೀಟ್ಲಿ ಯೂಸ್ಫುಲ್ ಸರ್ ಎಲ್ರಿಗೂ. ಅದು ಸುಮ್ಮನೆ ಒಬ್ರು ಹೋಗೋದಕ್ಕೋಸ್ಕರ ಆಟೋಗೆ 100 ರೂಪೀಸ್ ಕೊಡೋ ಬದಲು ಒಬ್ರು ಹೋಗೋದಕ್ಕೆ 40 ರೂಪೀಸ್ ಎಷ್ಟೋ ಯೂಸ್ಫುಲ್ ಆಗಿರುತ್ತಲ್ವಾ. ಪ್ಲಸ್ ಆಟೋ ತೊಗೊಳ್ಳೋದಕ್ಕೆ ಎಷ್ಟೊಂದು ಜನಕ್ಕೆ ಆಗಲ್ಲ, ಸೊ ಬೈಕಿಂದನೇ ಯೂಸ್ ಮಾಡ್ಕೊಂಡು ಅರ್ನ್ ಮಾಡ್ಕೊಬೋದಲ್ವಾ. ಇಟ್ಸ್ ವೆರಿ ಯೂಸ್ಫುಲ್. ಕ್ಯಾಬು ಇದೆಲ್ಲ ಬೇಡ ನಮಗೆ ಅಂತ ಹೇಳ್ತಾರೆ ಆಟೋ. ನಿಮ್ಮ ಪ್ರಕಾರ? ಇಲ್ಲ ಸರ್, ಅವ್ರು ಹೆಂಗೆ ಅರ್ನ್ ಮಾಡ್ತಾ ಇದ್ದಾರೋ ಅವ್ರಿಗೂ ಆ ಥರ ಫ್ಯಾಮಿಲಿ ಇರುತ್ತಲ್ವ. ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಆಬ್ವಿಯಸ್ಲಿ ಅದು ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಇವ್ರಿಗೆ ಆಟೋ ಹೆಂಗೆ ಯೂಸ್ಫುಲ್ಲು ಈಕ್ವಲಿ ಅವ್ರಿಗೂ ಅದು ಯೂಸ್ಫುಲ್ಲು ಅಂತ. ಈಗ ನೀವು ಆಟೋದವರು ಕಡೆ ಮೀಟರ್ ಹಾಕಲ್ಲ, ಕಡೆ ಬರಲ್ಲ ಅಂತಕ್ಕಂಥ ಆರೋಪಗಳು ಇದಾವೆ. ಹೌದು. ಬೈಕ್ ಟ್ಯಾಕ್ಸಿ ಪ್ಲಸ್ ನಮ್ಗೆ ಹೇಳೋದೇ ಒಂದು ಫೇರ್ ಹೇಳಿರ್ತಾರೆ, ಹೋಗಿ ಡ್ರಾಪ್ ಮಾಡೋಷ್ಟ್ರೊಳಗಡೆ ಬೇರೆ ಫೇರ್ ಕನ್ವರ್ಟ್ ಆಗಿರುತ್ತೆ. ಬಟ್ ಬೈಕ್ ಟ್ಯಾಕ್ಸಿಯಲ್ಲೆಲ್ಲ ಆ ಥರ ಇರಲ್ವಲ್ಲ ಸರ್. ನಮಗೆ ಕಂಪ್ಲೀಟ್ಲಿ ಟ್ರಸ್ಟೇಬಲ್ ಆಗಿರುತ್ತೆ, ಆ್ಯಪ್ ಮೂಲಕ ನಾವು ಹೋಗ್ತೀವಿ. ಸೊ ಆಬ್ವಿಯಸ್ಲಿ 100% ಯೂಸ್ಫುಲ್. ಬೈಕ್ ಟ್ಯಾಕ್ಸಿ ಮತ್ತಷ್ಟು ರೂಲ್ಸ್ ಮಾಡಿ ಇನ್ನೂ ಒಂದಷ್ಟು ಸೇಫ್ಟಿ ವಿಚಾರವಾಗಿ ಏನಾದರೂ ಟೈಟ್ ಮಾಡಬೇಕನ್ಸುತ್ತಾ? ಇಲ್ಲ ಸರ್, ಈಗಲೇ ಆಲ್ಮೋಸ್ಟ್ ಸೇಫ್ಟಿ 100% ಇದೆ. SOS ಎಲ್ಲ ಇದೆಯಲ್ವಾ, ಸೊ ನೋ ವರೀಸ್ ಅನ್ಸುತ್ತೆ. ನೀವು ಯಾವ್ದು ಬೆಳೆಸ್ತೀರಾ ಬೈಕ್ ಟ್ಯಾಕ್ಸಿ? ರ್ಯಾಪಿಡೋ. ರೀಸೆಂಟಾಗಿ ಎಲ್ಲಿಂದ ಓಡಾಡಿದ್ದೀರಾ? ಇಂದಿರಾನಗರ್ ಅಲ್ಲೆಲ್ಲ ಓಡಾಡಿದ್ದೀವಿ ಸರ್. ಅನುಕೂಲವಾಗಿದೆ? ಹಾಂ ಹೌದು, ಆಬ್ವಿಯಸ್ಲಿ. ನಮ್ಮ ಹೆಸರು ಮೇಡಮ್? ಮೋನಿಕಾ. ಮೋನಿಕಾ ಅಂತ. ಟ್ಯಾಕ್ಸಿ ಇಷ್ಟು ದಿನ ರೀಸೆಂಟ್ವರೆಗೂ ಬಂದಾಗಿತ್ತು, ಮತ್ತೆ ಅದನ್ನ ಅನುಮತಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿ ಒಳ್ಳೇದಾ ಕೆಟ್ಟದಾ? ಒಳ್ಳೇದು ಸರ್, ಕಂಪ್ಲೀಟ್ಲಿ ಒಳ್ಳೇದು. ಅದು ನನಗೆ ಗೊತ್ತಿ ಆಟೋರಿಗೆ ಬಿಟ್ಟರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅದ್ರ ಜೊತೆ. ಬಿಕಾಸ್ ನಾವು ಹೋಗೋರಿಗೆ ಕೂಡ ಅದು ಲೈಕ್ ಪೇಯಬಲ್ ಆಗಿದೆ. ಆ್ಯಂಡ್ ದೆನ್ ಅಲ್ಲಿ ಕೂಡ ಮಾಡೋರೆಲ್ಲ ಸ್ಟೂಡೆಂಟ್ಸೇ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಪಾಕೆಟ್ ಮನಿ ಬರ್ತಿದೆ ಅದರಿಂದ. ಸೊ ಅದ್ರಲ್ಲಿ ರಿಸ್ಟ್ರಿಕ್ಷನ್ ಏನಿಲ್ಲ ಈಗಿಂದ ಈಗಲೇ ಮಾಡಬೇಕು ಅಂತ. ಸೊ ಸ್ಟೂಡೆಂಟ್ಸಿಂದ ನಮಗೆಲ್ಲ ಅದು ತುಂಬ ಯೂಸ್ಫುಲ್ ಸರ್. ನನಗೆ ಗೊತ್ತಿ ಗೌರ್ಮೆಂಟ್ ಅದನ್ನೇನು ಅಪೋಸ್ ಮಾಡಬಾರ್ದು, ಅದು ಹಾಗೆ ಸ್ಮೂತಾಗಿ ಹೋಗಬೇಕು ಅಂತಲೇ ಅನ್ಕೊತೀನಿ. ಬಿಕಾಸ್ ನೈಟ್ ಟೈಮ್ಸ್ ನಮಗೆ ಆಟೋಲ್ಲಿ ಹೋಗೋಕ್ಕೆ ಸೇಫ್ ಅನ್ಸಲ್ಲ, ಬಟ್ ರ್ಯಾಪಿಡೋ ಬೈಕಲ್ಲಿ ಹೋಗೋಕ್ಕೆ ತುಂಬ ಸೇಫ್ ಅನ್ಸುತ್ತೆ. ಬಿಕಾಸ್ ನಮಗೇನು ಪ್ರಾಬ್ಲಮ್ ಆಗಲ್ಲ ಅದರಿಂದ. ಸೊ ಎಲ್ಲರೂ ನೋಡ್ತಿರ್ತಾರೆ, ವಿಲ್ ಬಿ ಮೋರ್ ಕಂಫರ್ಟ್. ಸೊ ಅದು ವುಮೆನ್ಸ್ಗೆ ಸ್ಟೂಡೆಂಟ್ಸ್ಗೆ ಎಲ್ಲ ತುಂಬ ಹೆಲ್ಪ್ಫುಲ್ ಸರ್. ತುಂಬ. ನಾನು ರ್ಯಾಪಿಡೋ ಸರ್. ರೀಸೆಂಟಾಗಿ ನಾನು ಆಗರಾಯಿಂದ KR-ಪುರಮ್ಗೆ ಬಂದಿದ್ದೀನಿ ಸರ್. ಆಲ್ಮೋಸ್ಟ್ ಲೈಕ್ ಇಂಟರ್ನ್ಶಿಪ್ಸ್ ಮಾಡ್ತಿರ್ತೀನಿ ನಾವು. ಸೊ ಟೀಮ್ ಡಿನ್ನರ್ಸು ಅದು ಇದು ಇದ್ದಾಗ ಲೇಟ್ ಆಗುತ್ತೆ. ಸೊ ಲೇಟ್ ಆದಾಗ ಕಂಫರ್ಟಬಲಾಗಿ ಬೈಕಲ್ಲಿ ಬರ್ತೀರಿ ನಾವು. ಸಪೋಸ್ ಆಗ ಬೈಕ್ ಇರಲಿಲ್ಲ ಅಂದಿದ್ದರೆ ವಿ ಆರ್ ಸ್ಟಕ್. ಆಟೋಲ್ಲಿ ಬರೋಕ್ಕೆ ಭಯ ಆಗುತ್ತೆ. ಸೊ ಯಾವುದಾದ್ರು ಫ್ಯಾಮ್ಲಿನ ಕರಿಬೇಕು. ಮೀಟರ್ ಹಾಕೋದಿಲ್ಲ. ಇವಾಗ ಸಪೋಸ್ ನಾವೆಲ್ಲರೂ ಹೋಗ್ಬೇಕಂದ್ರೆ ಬರಲ್ಲ ಮೇಡಮ್ ಅಂದ್ಬಿಡ್ತಾರೆ. ನಾವು ಆಟೋಗೆ ಹುಡ್ಕೊಂಡು ತುಂಬ ಟೈಮ್ ಲೈಕ್ ಈಗ ಒಂದು ಪ್ಲೇಸ್ಗೆ 200 or 500 ಆಟೋ ಕೊಡಬೇಕು. ಬಟ್ 100ಅಲ್ಲೇ ನಾನು ಬೈಕಿಗೆ ಹೋಗಿ ಬರ್ತೀನಿ. ಸೊ ಬೈಕ್ ತುಂಬ ಕಂಫರ್ಟ್ ಸರ್. ಸುಧಾರಣೆ ಮಾಡಬೇಕು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಬೈಕ್ ಟ್ಯಾಕ್ಸಿ ವೆರಿ ಕಂಫರ್ಟ್ ಇದೆ. ಇವಾಗೇನು ಅದ್ರಲ್ಲಿ ಚೇಂಜಸ್ ಬೇಕು ಅಂತಲೂ ಏನೂ ಇಲ್ಲ. ಇಟ್ ಈಸ್ ಆಲ್ ಗುಡ್ ಸರ್. ನಮ್ಮ ಹೆಸರು ಮೇಡಮ್? ಮೌನಿಕಾ.